ಕುಯೋನಿಗಳು ಬಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ಆನೆ ಮಾಡಿಸುವನೆಂಬ ಈ ಸುಜ್ಞಾನವನೇ ಕರುಣಿಸು ಮಹಾನುಭಾವ ಮುಹುರ್ಮುಹ ಪ್ರಾರ್ಥಿಸುವೆ ಇನಿತೆಂದು ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥವತುಲಂ ಭಜೇ ತಾಪತ್ರಯಾಪಹಂ ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾಧಟ ಪ್ರತ್ಯಸ್ತದ್ವಿಜಪುಂಗವಾಲಯಸನ್ಮಂತ್ರಾಲಯಾಖ್ಯೆ ಪುರೇ ನವ್ಯೇಂದ್ರೋ ಫಲನೀಲ ಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ಲೆ ಕುರ್ಯಾದ್ಧ್ರುವಂ ಮಂಗಳಂ. ಈ ಮಹೀಮಂಡಲೊಳಿಹ ಗುರು ಶ್ರೀಮದಾಚಾರ್ಯರ ಮತಾನುಗರಾದವರ ಮಹಾವೈಷ್ಣವರ ವಿಷ್ಣುಪಾದಾಬ್ಜ ಮಧುಕರರ ಸ್ತೋಮಕ್ಕೆ ಆನಮಿಸುವೆನು ಬಿಡದೆ ಅವರವರ ನಾಮಗಳ ಪೇಳವೆನ್ನಳವೆ ಯಾಮಯಾಮಂಗಳಲಿ ಬೋಧಿಸರಿ ಯಮಗೆ ಸದ್ವಿಷಯ ಜಲಜ್ಯೇಷ್ಠರಿವಾಕಾರಂ ಜಗದೀಶಪದಾಶ್ರಯಂ ಜಗದೀಶರ ವಿಖ್ಯಾತಂ ಜಗನ್ನಾಥ ಗುರುಂಬದೇ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವಂತರಿದನು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಪಣಿದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುರು ಯಮಗೆ ಮಂಗಳವ ಶ್ರವಣವನಗಾನಂದವೇವದು ಭವಜನಿತ ದುಃಖಗಳ ಕಳೆವದು ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು ಭುವನ ಪಾವರ್ಣನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವರಿ ಕಿವಿ ಕೊಟ್ಟು ಆಲಿಪರು ಭೂಸುರರು ದಿನ ದಿನಲಿ. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರು ರಾಘವೇಂದ್ರ ಸ್ವಾಮಿಗಳವರ ಹಿಂದಿನ ಮೂಲ ಅವತಾರ ಪುರುಷರಾಗಿರ್ತಕ್ಕಂಥ ಶ್ರೀಮದ್ ಭಾಗವತದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂಥ ಭಾಗವತೋತ್ತಮರಾದ ಶ್ರೀ ಮುದ್ದು ಪ್ರಹ್ಲಾದರಾಜರ ತಮ್ಮಂದಿರಾದ ಶಕ್ಲಾದರಾಜರು ಅವರೇ ಜಗನ್ನಾಥದಾಸರು. ಸ್ವಲ್ಪ ಗ್ರಂಥಕರ್ತರುಗಳ ಚಿಂತನೆಯನ್ನು ಸ್ವಲ್ಪ ಮಾಡಿ ಮುಂದೆ ಗ್ರಂಥದಲ್ಲಿ ಪ್ರವರ್ತನೆ ಮಾಡಲಿಕ್ಕೆ ಗುರುರಾಜರ ಮಂತ್ರಾಕ್ಷತೆಯಿಂದ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಜಗನ್ನಾಥದಾಸರಿಗೆ ಇದು ಹರಿಕಥಾಮೃತಸಾರ ಅನ್ನತಕ್ಕಂಥ ದೊಡ್ಡ ಗ್ರಂಥವನ್ನ ನಮಗೆ ಪರಮಾನುಗ್ರಹ ಮಾಡಿಕೊಟ್ಟಿದ್ದಾರೆ. ಇದೇನಿದು? ಈ ಗ್ರಂಥವನ್ನ ನಾವು ಒಳಗೆ ಚಿಂತನೆ ಮಾಡ್ತಾ ಹೋದಾಗ ಅವರವರಿಗೆ ತೋರಿದಂತೆ ಭಗವಂತನ ರೂಪನಾಮ ಗುಣ ಕ್ರಿಯೆಗಳು ಅವರವರ ಯೋಗ್ಯತಾನುಸಾರವಾಗಿ ಮನಸ್ಸಿನೊಳಗೆ ತುಂಬಿ ತುಡುಕಾಡತಕ್ಕಂಥದ್ದು 32 ಶಕ್ತಿಗಳ ಹರಿಕಥಾಮೃತಸಾರ. ಇಷ್ಟು ಒಂದು ದೊಡ್ಡ ಅನುಗ್ರಹವನ್ನ ಮಾಡಬೇಕಾದ್ರೆ ಈ ಜಗನ್ನಾಥದಾಸರ ಹಿನ್ನೆಲೆ ಏನು?
ಇವರಿಗೆ ಇಷ್ಟು ದೊಡ್ಡ ಅನುಗ್ರಹವಾಗಲಿಕ್ಕೆ ಇವರ ಸಾಧನೆ ಏನಾಗಿತ್ತು? ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ಹಿಂದಿನ ಜನ್ಮದ ಸುಕೃತ ಇಲ್ಲದೆ ಯಾವುದೂ ಮಾಡಲಿಕ್ಕಾಗಲ್ಲ. ವ್ಯಾಸರಾಜರಂತಾರೆ, ಏಸು ಜನ್ಮದ ಸುಕೃತ ಫಲ ಎನಗೆ ಇಳಿತು ದೊರಕಿತು, ಶ್ರೀಶನ ಭಜಿಸುವ ಅಧಿಕಾರಿ ನಾನಾದೆ. ಕೃಷ್ಣನ ಪೂಜೆ ಮಾಡಲಿಕ್ಕೆ ನನಗೆ ಅಧಿಕಾರ ಬರಬೇಕಾದ್ರೆ ಎಷ್ಟೋ ಜನ್ಮಗಳ ಸುಕೃತ ನನಗಿದ್ದರಿಂದ ನನಗೆ ಅಧಿಕಾರ ಬಂತು ಅಂತ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಅಂದ ಮೇಲೆ ಈ ಜಗನ್ನಾಥದಾಸರಿಗೆ ಇಷ್ಟು ದೊಡ್ಡ ಗ್ರಂಥ ನೋಡಿದರೆ ಒಳಗೆ ನಾಳೆ ಗೊತ್ತಾಗುತ್ತೆ. ಅಕ್ಷರಾಭಿಮಾನಿ ದೇವತೆಗಳು 51 ಜನ, ಪಂಚಾಶತ್ ವರ್ಣ ವೇದ್ಯ, ಏಕೋತ್ತರ 50 ವರ್ಣ ವೇದ್ಯ. ಒಂದು ಗ್ರಂಥ ರಚನೆ ಆಗಲಿ, ಒಂದು ಮಾತು ಶಬ್ದ ಬಾಯಿಂದ ಬರಬೇಕಾದರೂ ಕೂಡ 4 ಜನದ ಅನುಗ್ರಹ ಬೇಕು. ಅಕ್ಷರಾಭಿಮಾನಿಗಳು, ವರ್ಣಾಭಿಮಾನಿಗಳು, ತತ್ವಾಭಿಮಾನಿಗಳು, ಮುಖ್ಯ ಪ್ರಾಣದೇವರ ಅನುಗ್ರಹ ಇದ್ದರೆ ಮಾತ್ರ ಇವರನ್ನು ನಾವು ನೋಡಿ ಇವರನ್ನು ದ್ವಾರಕನಾಥಾಚಾರ್ಯ ಅಂತ ಹೇಳಬೇಕಾದ್ರೆ 4 ಜನದ ಅನುಗ್ರಹ ಇರುತ್ತೆ. ಮುಂದೆ ನೋಡೋಣ ಹೆಂಗಂತ ಹೇಳ್ತಾರೆ. ಅಂತೂ ಈ ಜಗನ್ನಾಥದಾಸರಿಗೆ ಅಕ್ಷರಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು, ಸ್ವರಾಭಿಮಾನಿ ದೇವತೆಗಳು, ತತ್ವಾಭಿಮಾನ ದೇವತೆಗಳು, ವಾಯುದೇವರಿಂದ 32 ಜನ ಕಕ್ಷ ತಾರತಮ್ಯದಲ್ಲಿರ್ತಕ್ಕಂಥ ಶವತ್ವ ತಾರತಮ್ಯೋಪೇತವಾಗಿರ್ತಕ್ಕಂಥ